ಹಲೋ ಬ್ಯೂಟಿಫುಲ್ ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾನ್ವಿ ವ್ಲಾಗ್ಸ್. ನಾನಿವತ್ತು ವಾಟ್ ಐ ಈಟ್ ಇನ್ ಎ ಡೇ ಅಲ್ಲ ವಾಟ್ ಐ ಕುಕ್ ಇನ್ ಎ ಡೇ ಅಂತ ಮಾಡ್ತಾ ಇದ್ದೀನಿ. ಅಂದರೆ ನಾನಿವತ್ತು ಏನೇನೆಲ್ಲ ಕುಕ್ ಮಾಡ್ತೀನಿ, ಹಾಗೆ ಇವತ್ತು ನನ್ನ ಡೇ ಹೇಗೆಲ್ಲ ಹೋಗುತ್ತೆ ಅಂತ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇನ್ ಟು ದ ವಿಡಿಯೋ. ನಾನಿಲ್ಲಿ ಕುಂಬಳಕಾಯಿನ ಕಟ್ ಮಾಡೋದಕ್ಕೆ ಸರ್ಕಸ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಕುಂಬಳಕಾಯಿ ಪಲ್ಯ ಹಾಗೆ ದೋಸೆ ಮತ್ತು ಚಟ್ನಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನವೇ ಆಗಿತ್ತು ಕುಂಬಳಕಾಯಿ ಪಲ್ಯನ ತಿಂದು, ಜಾಸ್ತಿ ಅಂದರೆ ಮಾಡೋದಕ್ಕೆ ಬರಲ್ಲ ಅಂತ. ಸೊ ನಮ್ಮ ಮಮ್ಮಿಗೆ ಕಾಲ್ ಮಾಡಿ ರೆಸಿಪಿನ ಕೇಳಿಕೊಂಡು ನಾನಿವತ್ತು ಕುಂಬಳಕಾಯಿ ಪಲ್ಯನ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು ಅಂದರೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂತು. ಸೊ ಯಾವ ರೀತಿ ಮಾಡೋದಂತ ನಾನು ಇವಾಗ ಹೇಳ್ಕೊಡ್ತೀನಿ. ನಾವು ಮನೇಲಿ ಇಬ್ಬರೇ ಇರೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಕೆಜಿ ಆಗುವಷ್ಟು ಕುಂಬಳಕಾಯಿನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಹಾಗೆ ಡ್ರೈ ಕರಿ ಲೀವ್ಸ್, ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ತೊಗೋಬೇಕು. ನಾನಿಲ್ಲಿ ಕಾಯಿ ತುರಿ ಬದಲು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ, ಬಿಕಾಸ್ ನನಗೆ ಕೊಬ್ಬರಿ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಗಾರ್ನಿಷ್ ಮಾಡೋದಕ್ಕೆ ಅಂತ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕಾದ ನಂತರ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಗೆ ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈನ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೇಕಂದರೆ ಒಂದು ಸ್ಪೂನ್ ಉದ್ದಿನಬೇಳೆ ಕೂಡ ಹಾಕ್ಕೊಳ್ಳಿ, ಅದು ಕೂಡ ತುಂಬಾ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪನ್ನ ತೋರಿಸಿದ್ನಲ್ವ ಮುಂಚೆನೇ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ತೊಳೆದಿಟ್ಕೊಂಡಿರೋಂಥ ಕುಂಬಳಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿದ ನಂತರ ಅದು ಸ್ವಲ್ಪ ಬೇಯೋದಕ್ಕೆ ಅಂತ ಸ್ವಲ್ಪ ನಾವು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಇದಕ್ಕೆ ಯಾವುದೇ ರೀತಿ ನೀರೆಲ್ಲ ಇನ್ನೂ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಮಧ್ಯದಲ್ಲಿ ಬೆಂದಿದೆಯಾ ಅಂತ ಕ್ಲೀನಾಗಿ ನೋಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬೆಂದಿದೆ ಅಂತ ಅಂದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಟರ್ಮರಿಕ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾವುದೇ ರೀತಿ ಸ್ಪೈಸಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆ್ಯಸ್ ಯೂಶುವಲ್ ಲಿಡ್ನ ಕ್ಲೋಸ್ ಮಾಡಿ ಮತ್ತು ಓಪನ್ ಮಾಡಿ ಎಲ್ಲ ನೋಡ್ಕೋಬೇಕು. ಅದ್ರ ಜೊತೆಗೆ ನಾನಿಲ್ಲಿ ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಯಿ ಬದಲು ಏನಕ್ಕೆ ಕೊಬ್ಬರಿನ ಆ್ಯಡ್ ಮಾಡ್ಕೊತಿದ್ದೀನಿ ಅಂದರೆ ಅದ್ರ ಫ್ಲೇವರ್ ನನಗಂತೂ ತುಂಬಾ ಲೈಕ್ ಆಗುತ್ತೆ. ಸೊ ನಾನು ಅದಕ್ಕೇ ರೀಪ್ಲೇಸ್ ಮಾಡ್ಕೊಂಡಿದ್ದೀನಿ. ನೀವು ಕಾಯಿ ಕೂಡ ಹಾಕ್ಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಪಲ್ಯ ಕೂಡ ರೆಡಿ ಆಯಿತು. ಕುಂಬಳಕಾಯಿ ಪಲ್ಯಕ್ಕೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂದರೆ ದೋಸೆ. ಸೊ ನಾನಿವಾಗ ದೋಸೆ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ನುಗ್ಗೆಕಾಯಿ ಚಟ್ನಿ ಪೌಡರ್ ಅಂತ ಮಾಡಿಟ್ಕೊಂಡಿದ್ದೆ. ಅದನ್ನ ನೀವಿಲ್ಲಿ ಪುಡಿ ಥರ ಯೂಸ್ ಮಾಡ್ಕೊಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ರೆಡಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿ ಯಾವ ರೀತಿ ಇಟ್ಕೊತೀನಿ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಯೂಶ್ವಲಿ ನಾನು ಯಾವಾಗ್ಲೂ ಸಪ್ರೇಟಾಗಿ ಮೊಳಕೆ ಕಾಳನ್ನ ಬರೆಸ್ಕೊತೀನಿ. ನಾವು ಕಾಳುಗಳನ್ನೆಲ್ಲ ಈ ಥರ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಎಮರ್ಜೆನ್ಸಿ ಇದ್ದಾಗ ನಾವು ಯೂಸ್ ಮಾಡ್ಕೋಬೋದು. ಹಾಗೆ ನಾನು ಇದನ್ನು ಓವರ್ನೈಟ್ ಸೋಕ್ ಮಾಡಿಟ್ಟು ಅದನ್ನು ನೀರೆಲ್ಲ ತೆಗೆದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮಿನಿಮಮ್ 15 ಡೇಸ್ವರೆಗೂ ನೀವು ಅದನ್ನು ಯೂಸ್ ಮಾಡ್ಬೋದು. 15 ಡೇಸ್ ಆದಮೇಲೆ ನಿಧಾನಕ್ಕೆ ಮೊಳಕೆ ಬರೋದಕ್ಕೆ ಅಂತ ಸ್ಟಾರ್ಟ್ ಆಗುತ್ತೆ. ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ವಾ, ಇದು 15 ಡೇಸ್ ಆಗಿದೆ. 15 ಡೇಸ್ ಆದಮೇಲೆ ನಿಧಾನಕ್ಕೆ ಮೊಳಕೆ ಬರ್ತಾ ಇದೆ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ. ಬಟ್ ಎಮರ್ಜೆನ್ಸಿ ಇದ್ದಾಗ ನೀವು ಏನಾದರೂ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಏನಾದರೂ ಪಲಾವ್ ಆ ಥರ ಏನಾದರೂ ಮಾಡ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗುತ್ತೆ. ಈ ಥರ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ. ನಾನಿಲ್ಲಿ ಮೆಂತ್ಯನ ಕೂಡ ಈ ಥರ ಮಾಡ್ಕೊತೀನಿ ಆ್ಯಂಡ್ ಓವರ್ನೈಟ್ ಸೋಕ್ ಮಾಡೋದ್ರಿಂದ ಈ ವಾಟರ್ನ ನಾನು ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟೊಮಕಲ್ಲಿ ಕನ್ಸ್ಯೂಮ್ ಮಾಡ್ತೀನಿ. ಸೊ ಅದರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಮೆಂತ್ಯ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಬಟಾಣಿ, ಕಡಲೆಕಾಳು ಹಾಗೆ ಹಸಿರು ಕಾಳು, ಯಾವ್ಯಾವ ಥರ ಕಾಳುಗಳನ್ನ ನೀವು ನಿಮ್ಮ ಡೈಲಿ ಬೇಸಿಸ್ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊತೀರಾ, ಎಲ್ಲ ಥರ ಕಾಳುಗಳನ್ನು ಕೂಡ ನೀವು ಈ ಥರ ನೆನೆಸಿಟ್ಕೊಂಡ್ರೆ ನಮ್ಗೆ ತುಂಬಾ ಯೂಸ್ ಆಗುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡ್ಮೇಲೆ ನಾನು ಸ್ವಲ್ಪ ಪಿಂಗಾಣಿಗಳನ್ನ ತೊಗೊಂಡು ಬಂದಿದ್ದೆ. ಏನಕ್ಕೆ ಅಂತ ಅಂದರೆ ನಾವು ಮನೆಯಲ್ಲಿ ಉಪ್ಪನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಜಾಸ್ತಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಅಂತ ಎಲ್ಲ ಕಡೆ ಕೇಳ್ತಿದ್ದೆ, ಹಾಗೆ ನೋಡ್ತಿದ್ದೆ. ಬಟ್ ಏನಕ್ಕೆ ನಾನು ಕೂಡ ಚೇಂಜ್ ಮಾಡಬಾರ್ದು, ಒಳ್ಳೆಯದನ್ನು ಯಾರು ಹೇಳ್ಕೊಟ್ರೆ ಏನು, ಸೊ ನಾವು ಕೂಡ ಏನಕ್ಕೆ ಚೇಂಜ್ ಮಾಡಬಾರ್ದು ಅಂತ ಒಂದಷ್ಟು ಪಿಂಗಾಣಿ ಬಾಕ್ಸಸ್ಗಳನ್ನ ತೊಗೊಂಡು ಬಂದಿದ್ದೆ. ಅದನ್ನು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೆ, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಈ ಸಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಲ್ಲಿ ಮಾಡ್ಕೊಳ್ಳೋಣ ಅಂತಲ್ಲಿ ನಾನು 3 ಬಾಕ್ಸನ್ನು ತಂದಿದ್ದೀನಿ. ಒಂದು ರಾಕ್ ಸಾಲ್ಟ್ಗೆ, ಒಂದು ನಾರ್ಮಲ್ ಸಾಲ್ಟ್, ಹಾಗೆ ಇದನ್ನು ಉಪ್ಪಿನಕಾಯಿ ಹಾಗೆ ಯೂಸ್ ಮಾಡ್ಕೊಬೋದಲ್ವಾ, ಡಬ್ಬ ಆಗಿ ಯೂಸ್ ಮಾಡ್ಕೊಬೋದು ಅಂತ ನಾನು 3 ತೊಗೊಂಡು ಬಂದಿದ್ದೀನಿ. ಇದೆಲ್ಲ ಮುಗಿಸೋಷ್ಟರಲ್ಲಿ ಮಧ್ಯಾಹ್ನ ಹಾಗೆ ಹೋಗ್ಬಿಟ್ಟಿದೆ. ಸೊ ಇವಾಗ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಸ್ವಲ್ಪ ಕ್ಯಾರೆಟ್ ಹಾಗೆ ಬೀಟ್ರೂಟ್ ಹಾಕಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ ಪಲ್ಯನ ಮಾಡ್ಕೊತಿದ್ದೀನಿ. ಇದನ್ನು ತುಂಬಾ ಈಸಿ, ಸಾರ್ಟೆಡ್ ವೆಜಿಟೇಬಲ್ಸ್ ಯೂಸ್ ಮಾಡ್ಕೊಂಡು ಮಾಡೋ ಥರನೇ ತುಂಬಾ ಈಸಿಯಾಗಿರುತ್ತೆ. ಈರುಳ್ಳಿ, ಕಡಲೆಬೇಳೆ ಈ ಥರದ್ದೆಲ್ಲ ಹಾಕ್ಕೊಂಡು ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಪ್ಲೇನ್ ತಿನ್ನೋದಕ್ಕೆ ಪ್ರಶಾಂತ್ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಸ್ವಲ್ಪ ಎಗ್ ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಇನ್ ಮಿಡಲಲ್ಲೇ ನೀವು ಎಗ್ಗನ್ನು ಹಾಕಿದ್ರೆ ಚೆನ್ನಾಗಾಗಲ್ಲ.
ಅದ್ರ ಜೊತೆಗೆ ನಾನು ಒಂದು ಅರ್ಧ ಕಟ್ಟಾಗುವಷ್ಟು ಪಾಲಕ್ನ ಕೂಡ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು. ಸೊ ಇನ್ ಮಿಡಲ್ ಒಂದೆರಡು ಎಗ್ನ ಹಾಕಿ ಅದಕ್ಕೆ ಪೆಪ್ಪರ್ ಮತ್ತು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸಾಟೆಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಸೂಪರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಸೊ ಇವಾಗ ಇದು ಕಂಪ್ಲೀಟ್ಲಿ ಆಗಿದೆ. ಇದನ್ನು ಎತ್ತಿಟ್ಕೊಳ್ಳೋಣ. ಅದ್ರ ಜೊತೆಗೆ ರವೆ ರೊಟ್ಟಿನ ಮಾಡ್ಕೊಳ್ಳೋಣ ಅಂತ ಈಗ ಸ್ವಲ್ಪ ರವೆನ ಆ್ಯಡ್ ಮಾಡ್ಕೊತಿದ್ದೀನಿ. ಇದು ನನಗೆ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರವೆನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬಾ ಒಳ್ಳೆಯದು. ನೀವು ಜಾಸ್ತಿ ಪಾಲಕ್ ಹಾಗೆ ಸಬ್ಸಿಗೆ ಸೊಪ್ಪು ಈ ಥರ ಎಲ್ಲ ತಿಂತಾ ಇದ್ದೀರಾ ಅಂತ ಅಂದರೆ ನೀವು ನಿಮ್ಮ ಲಂಚಲ್ಲಿ 1 ಗ್ಲಾಸ್ ಆಫ್ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆನ ನೀವು ಆ್ಯಡ್ ಆನ್ ಮಾಡ್ಕೊಳ್ಳಿ. ಯಾಕಂದರೆ ಸೊಪ್ಪುಗಳೆಲ್ಲ ತುಂಬಾ ಈಟ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಬಾಡಿನ ಕೂಲಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ. ಆ್ಯಂಡ್ ನಾನಿಲ್ಲಿ ಒಂದು 50 ಗ್ರಾಮ್ಸ್ ಆಗುವಷ್ಟು ನನಗೆ ಪನ್ನೀರ್ನ ಸಾಟೆಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಯೂಸ್ ಮಾಡ್ತಿರೋದು ಟರ್ಮರಿಕ್ ಹಾಗೆ ಚಿಲ್ಲಿ ಪೌಡರ್, ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ನ ಹಾಕಿ ತವಾ ಮೇಲೆ ಫ್ರೈ ಮಾಡ್ಕೊತೀನಿ ಅಷ್ಟೇ. ಯೂಶ್ವಲಿ ನಾವು ಯಾವಾಗಲೂ ಬ್ಯಾಲೆನ್ಸ್ಡ್ ಲಂಚ್ನೇ ತೊಗೋತೀವಿ, ವೀಡಿಯೋಗೋಸ್ಕರ ಅಂತ ಮಾಡ್ತಾ ಇಲ್ಲ. ಬ್ಯಾಲೆನ್ಸ್ಡಾಗಿ ನಾವು ಲಂಚ್ ತಿನ್ನೋದ್ರಿಂದ ಅಂದರೆ ಫೈಬರ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಕಾರ್ಬ್ಸ್ ಆಗಿರ್ಬೋದು ಎಲ್ಲ ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿನಿಮಮ್ 1 ಲಂಚ್ ನಾವೇನು ತೊಗೋತೀವಿ ಲಂಚ್ ಅಥವಾ ಡಿನ್ನರಲ್ಲಿ ನಾವು ಬ್ಯಾಲೆನ್ಸ್ಡಾಗಿ ತಿನ್ನಬೇಕು. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾನಿಲ್ಲಿ ಮುಂಚೆನೇ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ. ಸೊ ನನ್ನ ಬ್ಯಾಲೆನ್ಸ್ಡ್ ಲಂಚ್ ಮೀಲ್ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇದು ಸೂಪರ್ ಟೇಸ್ಟಿ ಆ್ಯಂಡ್ ಸೂಪರ್ ಹೆಲ್ದಿ. ಇದರಲ್ಲಿ ಕಾರ್ಬ್ಸ್ ಇದೆ, ಪ್ರೋಟೀನ್ ಇದೆ, ಹಾಗೆ ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು. ನಾನು ನನ್ನ ಸ್ನ್ಯಾಕ್ಸ್ಗೆ ಆ್ಯಪಲ್ ಹಾಗೆ 1 ಸ್ಪೂನ್ ಪೀನಟ್ ಬಟರ್ನ ತೊಗೊಂಡೆ. ಡೆಡಿಕೇಶನ್ ಮ್ಯಾಟರ್ಸ್ ಯಾಕೆ ಅಂತ ಹೇಳ್ತೀನಿ ಬನ್ನಿ. ನಾನು ಡೆಡಿಕೇಶನ್ ಮ್ಯಾಟರ್ಸ್ ಅಂತ ಏನಕ್ಕೆ ಹೇಳಿದೆ ಅಂದರೆ, ನಾನು ಸ್ವಲ್ಪ ದಿನದಿಂದ ಡಯಟಲ್ಲಿದ್ದೀನಿ ನೋಡಿ. ಈ ಥರ ಮೋಟಿವೇಟ್ ಮಾಡೋದು ನನ್ನನ್ನು ತಿನ್ನೋದಕ್ಕೆ. ಹೆಲ್ದಿ ಅಂದರೆ ಅವ್ರು ತಿಂತಾ ಇರೋದು ಸ್ಪ್ರೌಟ್ ಸಲಾಡು. ಟೇಸ್ಟ್ ಆಗಿದೆ. 10 ಔಟ್ ಆಫ್ ಎಷ್ಟು ಕೊಡ್ತೀರಾ? 9. ಇನ್ನು ಏನಕ್ಕೆ ಏನಾದರೂ ಇರಬೇಕಲ್ವಾ? ಸೋ ಮಚ್ ಆಫ್ ಡೆಡಿಕೇಶನ್, ಅದಕ್ಕೆ ನಾನು ತಿಂತಲ್ಲ. ಗೈಸ್ ಇಲ್ಲಿ ತುಂಬ ಚೆನ್ನಾಗಿ ಚಾಟ್ಸ್ ಮಾಡ್ತಾರೆ. ನನಗೂ ತುಂಬಾ ಇಷ್ಟ. ನಾನು ತುಂಬ ಸಲ ಟೇಸ್ಟ್ ಮಾಡಿದ್ದೀನಿ. ನಾನು ಲಾಸ್ಟ್ ಟೈಮ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದಾಗ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಇವಾಗ ಕೂಡ ಅದೇ ರೆಸಿಪಿನ ಮಾಡೋಣ ಅಂತ ನಾನಿಲ್ಲಿ ಮಾವಿನಕಾಯಿನ ಕಟ್ ಮಾಡಿ ತೊಳೆದು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ನ ಕೂಡ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಮಿಕ್ಸ್ ಮಾಡಿ ಎತ್ತಿಟ್ಕೊಬೇಕು. ಮಿನಿಮಮ್ ಇದನ್ನು ಒಂದು 1/2 ಅವರ್ ಆದರೆ 1 ಅವರ್ ನೀವು ಟೈಮ್ ಇತ್ತು ಅಂದರೆ ಎತ್ತಿಟ್ಕೊಬೋದು. ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದ್ರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ಸಾಲ್ಟ್ನ ಆ್ಯಡ್ ಮಾಡ್ಕೊಬೇಕು. ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ 1 ಸ್ಪೂನ್ ಮೆಂತ್ಯ ಹಾಗೆ 1 ಸ್ಪೂನ್ ಸಾಸಿವೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡರ್ ಮಾಡಿ ಎತ್ತಿಟ್ಕೊಬೇಕು. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಡೀಪಾಗಿ ಫ್ರೈ ಮಾಡಬೇಡಿ, ಸ್ವಲ್ಪ ಅದು ಫ್ಲೇವರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಬೇಡಿ. ಪ್ಯಾನ್ ಕಾದ ನಂತರ ಎಣ್ಣೆನ ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಸಿ ಆದ ನಂತರ ಸಾಸಿವೆನ ಆ್ಯಡ್ ಮಾಡಿ ಬೆಳ್ಳುಳ್ಳಿನ ಹಾಕಿ ಇಂಗನ ಹಾಕ್ಕೊಳ್ಬೇಕು. ಇಲ್ಲಿ ಬೆಳ್ಳುಳ್ಳಿ ಆಪ್ಷನಲ್, ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಗ್ಯಾಸ್ನ ಆಫ್ ಮಾಡಿ ನಂತರ ಮೆಣಸಿನ್ಕಾಯಿನ ಹಾಕಿ ಇದೆಲ್ಲ ಚೆನ್ನಾಗಿ ಕಾದ ನಂತರ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥ ಪೌಡರ್ನ ಹಾಕಿ ಬಿಸಿ ಎಣ್ಣೆನ ಹಾಗೆಯೇ ಆ್ಯಡ್ ಮಾಡ್ಕೊಬೇಕು. ಎಣ್ಣೆ ಜಾಸ್ತಿ ಇರಲಿ, ಯಾಕಂದರೆ ಎಣ್ಣೆ ಜಾಸ್ತಿ ಇರಲಿ ನೀವು ಮಿನಿಮಮ್ 3 to 6 ಮಂತ್ಸ್ವರೆಗೂ ಚೆನ್ನಾಗಿ ಇದನ್ನು ಎತ್ತಿಟ್ಕೊಬೋದು. ಹಾಗೆ ಜಾಸ್ತಿ ದಿನ ಕೂಡ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಓವರ್ ನೈಟ್ ಇದನ್ನು ಸೋಕ್ ಮಾಡೋದಕ್ಕೆ ಬಿಡಬೇಕು. ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿಟ್ಕೊಂಡು ಅದು ಸ್ವಲ್ಪ ಸ್ಟ್ರಿಂಕ್ ಆಗಿರಬೇಕು. ಆವಾಗ ನಿಮಗೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಲಾಂಗ್ ಲಾಸ್ಟ್ ಕೂಡ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾವಿನಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದು ಎಣ್ಣೆ ಕೂಡ ಕ್ಲೀನಾಗಿ ಬಿಟ್ಕೊಂಡಿದೆ. ಈಗ ಇದನ್ನು ಒಂದು ಕಂಟೈನರ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಆಯಿತು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ರೆಸಿಪಿ ಇಷ್ಟ ಆಗಿ ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.